ಹಲೋ ಡಿಯರ್ಸ್, ವೆಲ್ಕಮ್ ಟು ಕ್ಲಾಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ವೆಕೇಷನಲ್ಲಿ ನಾವು ಯಾವ ಥರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳನ್ನು ಹೇಳ್ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಡೆಮೋ ಕ್ಲಾಸನ್ನು ನೋಡ್ತಾ ಇದ್ದೀವಿ. ಓಕೆನಾ? ಸೊ ಕ್ಲಾಸಸ್ ಯಾವ ಥರ ಇರುತ್ತೆ ಅಂತಂದರೆ ನೋಡ್ರಿ, ನಾನು ನಿಮಗೆ ಇಲ್ಲಿ ರ್ಯಾಂಡಮ್ ಆಗಿ ಒಂದು ಟಾಪಿಕನ್ನು ತೊಗೊಂಡಿನಿ. ಅಲ್ಲಿ ಹಾಗಲ್ಲ, ಏನು ಮಾಡ್ತೀವಪ್ಪ ಅಂದರೆ ಟೆನ್ಸಸ್ ವೈಸ್ ಹೋಗ್ತೀವಿ. ಹೌದಾ? ಫಸ್ಟು ಟೆನ್ಸಸ್ ವೈಸ್ ಹೋಗ್ತೀವಿ. ಫಸ್ಟು 3 ಟೆನ್ಸಸ್ಗಳನ್ನು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟಲ್ಲಿ ಮತ್ತು ನಾಲ್ಕು ಟೆನ್ಸಸ್ಗಳು 12 ಟೆನ್ಸಸ್ ಅದಾವ್ರು ಟೋಟಲಿ. ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿಯಲ್ಲಿ 12 ಟೆನ್ಸಸ್ಗಳಲ್ಲಿ ಡೀಟೇಲ್ ಆಗಿ 1 by 1 ಮಾಡ್ತೀವಿ. ಓಕೆನಾ? ಇಲ್ಲಿ ನಮ್ಮ ಆನ್ಲೈನ್ ಕ್ಲಾಸಸ್ ಅಲ್ಲಿ. ಸೊ ಇಲ್ಲಿ ಒಂದು ಡೆಮೋ ಕ್ಲಾಸ್ ಅಂದ್ರೆ ಯಾವ ರೀತಿಯಲ್ಲಿ ನಾವು ನಿಮಗೆ ಡಿಫ್ರೆಂಟ್ ವೇ ಅಲ್ಲಿ ನಾವು ನಿಮಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗಳನ್ನು ಹೇಳ್ಕೊಡ್ತೀವಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಸೊ ಡೆಮೋ ಕ್ಲಾಸ್ ಆಗಿ ನೋಡ್ರಿ, ಒಂದು ಸ್ಟ್ರಕ್ಚರ್ ತಗೊಳ್ಳೋಣ. ಏನು ಐ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1 plus ing ಎಲ್ಲವೂ ಬೋರ್ಡ್ ಮೇಲೆನೆ ಇದೆ. ಓಕೆನಾ? ಹೆಲ್ಪಿಂಗ್ ವರ್ಬ್ ಕೂಡ ಬೋರ್ಡ್ ಮೇಲೆ ಇದೆ. V1 plus ing ಒಂದು ವರ್ಬ್ ಅನ್ನ ನಾ ತಗೊಂಡು ಇಲ್ಲಿ ಇದು ಮಾಡ್ತೇವೆ. ಇದು ಫಾರ್ಮುಲಾ ಸ್ಟ್ರಕ್ಚರ್, ರೈಟ್? ಸೊ ಆಯ ಅಂತಂದ್ರೆ ಏನು? ಆಯ ಅಂತಂದ್ರೆ ನಾನು. ಒಪ್ಕೊಂತೀರಿ? ಆಯ ಅಂದ್ರೆ ಏನ್ರಿ? ನಾನು. ಓಕೆ. ಸೊ ಫಾರ್ಮುಲಾ ಏನಿದೆ? ಆಯ್ ಜೊತೆ ಹೆಲ್ಪಿಂಗ್ ವರ್ಬ್. ಇವು 3 ಹೆಲ್ಪಿಂಗ್ ವರ್ಬ್, ಒಂದೊಂದು ಹೆಲ್ಪಿಂಗ್ ವರ್ಬ್ ತಗೊಂಡು ವಾಕ್ಯಗಳನ್ನು ರಚನೆ ಮಾಡೋಣ. ಯಾವ ರೀತಿಯಲ್ಲಿ ಅವುಗಳಲ್ಲಿ ಅರ್ಥದಲ್ಲಿ ಬದಲಾವಣೆ ಬರುತ್ತೆ, ಯಾವಾಗ ಆ ಸೆಂಟೆನ್ಸ್ಗಳನ್ನ, ಆ ವಾಕ್ಯಗಳನ್ನ ನಾವು ಬಳಕೆ ಮಾಡ್ಕೋತೀವಿ, ಅದು ಇಂಪಾರ್ಟೆಂಟ್. ಇಲ್ಲಿ ಹೇಳ್ತೀನಿ ನೋಡಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿದೀಪ ಅಂದ್ರೆ ಐ ಹೆಲ್ಪಿಂಗ್ ವರ್ಬ್ V1 plus ing. V1 plus ing ಅಂತಂದ್ರೆ ನಾವು ಇಲ್ಲಿ ಏನ್ ತಗೊಂಡಿವ್ರಿ? ಇಲ್ಲಿ ಡ್ಯಾನ್ಸಿಂಗ್ ಅಂತಕ್ಕಂಥದ್ದು ಒಂದು ವರ್ಬ್ ಫಾರ್ಮ್ ತಗೊಂಡಿವಿ. ಸೊ ಐ ಹೆಲ್ಪಿಂಗ್ ವರ್ಬ್ ಫಸ್ಟ್ ಆಮ್ ತಗೊಳ್ಳೋಣ. ಅಲ್ಲಿ ಕ್ಯಾಪಿಟಲ್ ಇದೆ, ಒಳಗಡೆ ಕ್ಯಾಪಿಟಲ್ ಬರಂಗಿಲ್ಲ, ಸ್ಮಾಲ್ ಬರೀರಿ. ಐ ಆಮ್. ಸೊ V1 plus ing ಡ್ಯಾನ್ಸಿಂಗ್ ತಗೊಳ್ಳೋಣ. ಡ್ಯಾನ್ಸಿಂಗ್ ಫಾರ್ಮುಲಾ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಐ ಆಮ್ ಡ್ಯಾನ್ಸಿಂಗ್. ಸೊ ಇದು ಒಂದು ಸೆಂಟೆನ್ಸ್ ಆಯ್ತು. ಏನ್ ತಗೊಂಡ್ವಿ? ಸಬ್ಜೆಕ್ಟ್ ಆಯ್ತು ಐ, ಹೆಲ್ಪಿಂಗ್ ವರ್ಬ್ ಆಮ್ ತಗೊಂಡ್ವಿ, V1 plus ing ಡ್ಯಾನ್ಸಿಂಗ್ ಅಂತ ಹೇಳಿ ತಗೊಂಡ್ವಿ. ಓಕೆನಾ? ಎಸ್. ಇದರ ಕನ್ನಡ ಅರ್ಥ ನೋಡ್ರಿ, ನಾನು ಕುಣಿಯುತ್ತಾ ಇದ್ದೇನೆ. ಓಕೆನಾ? ಎಸ್. ಈಗ ಹೆಲ್ಪಿಂಗ್ ವರ್ಬ್ ಬದಲಾವಣೆ ಮಾಡಿ ಆಮ್ ಜಗದಲ್ಲಿ ವಾಸ್ ತಗೊಳ್ಳೋಣ. ಇದನ್ನು ಬಿಟ್ಟು ಇದನ್ನು ತಗೊಳ್ಳೋಣ. ಈಗ ಏನು? ಐ ವಾಸ್ ಡ್ಯಾನ್ಸಿಂಗ್. ಏನಾಯ್ತು ಇದರ ಅರ್ಥ? ನಾನು ಕುಣಿಯುತ್ತಾ ಇದ್ದೆ. ಓಕೆನಾ? ಎಸ್. ಈಗ ಆಮ್ ವಾಸ್ ಬಿಟ್ಟು ಇನ್ನೊಂದಿದೆ ನೋಡ್ರಿ. ಇವು ಎರಡನ್ನು ಬಿಟ್ಟು ವಿಲ್ ಬಿ ತಗೊಳ್ಳೋಣ. ಐ ವಿಲ್ ಬಿ ಡ್ಯಾನ್ಸಿಂಗ್. ಇದರ ಅರ್ಥ ನಾನು ಕುಣಿಯುತ್ತಾ ಇರುವೆನು. ಸೊ ನೋಡ್ರಿ, ಏನ್ ಬದಲಾವಣೆ ಮಾಡಿದ್ವಿ? ಸಬ್ಜೆಕ್ಟ್ ಅದೇ ಇದೆ. ಏನು? ಸಬ್ಜೆಕ್ಟ್ ಐ ಇದೆ. ಹೌದಾ? 3 ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಐ ಇದೆ. 3 ವಾಕ್ಯದಲ್ಲಿ ನಾವು ಡ್ಯಾನ್ಸಿಂಗ್ ಅಂತ ಹೇಳಿನ ತಗೊಂಡಿವಿ. ಯಾವುದು? ವರ್ಬ್ ಫಾರ್ಮ್ ಅನ್ನು V1 plus ing. ಬಟ್ ನಾವು ಬದಲಾವಣೆ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ನಾವು ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಆಮ್ ವಾಸ್ ವಿಲ್ ಬಿ. ಹೌದಾ? ಸೊ ಇವು ಇಷ್ಟು ನಾವು ಬದಲಾವಣೆ ಮಾಡಿದ್ವಿ. ಇವು ಹೆಲ್ಪಿಂಗ್ ವರ್ಬ್ಸ್. ಸೊ ನಾವು ಐ ಆಮ್ ಡ್ಯಾನ್ಸಿಂಗ್ ಅಂತಂದ್ರೆ ನಾನು ಈಗ ಕುಣಿತಾ ಇದ್ದೀನಿ. ಓಕೆನಾ? ಎಸ್. ಐ ವಾಸ್ ಡ್ಯಾನ್ಸಿಂಗ್ ಅಂತಂದ್ರೆ ನಾನು ಆಗ ಕುಣಿತಾ ಇದ್ದೆ. ಅಂದ್ರೆ ಸ್ವಲ್ಪ ಹೊತ್ತಿನ ಹಿಂದೆ ನಾನು ಕುಣಿತಾ ಇದ್ದೆ, ಆವಾಗೂ ಕೆಲಸ ನಡೀತಾ ಇತ್ತು. ನೋಡಿ, ಇವು ಕಂಟಿನ್ಯೂಸ್ ಟೆನ್ಸಸ್. ಇವು 3 ಕಂಟಿನ್ಯೂಸ್ ಟೆನ್ಸಸ್. ಒಂದು ಪ್ರೆಸೆಂಟ್ ಕಂಟಿನ್ಯೂಸ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್, ಇದು ಪಾಸ್ಟ್ ಕಂಟಿನ್ಯೂಸ್, ಇದು ಫ್ಯೂಚರ್ ಕಂಟಿನ್ಯೂಸ್. ದರ್ಶನಿಗೆ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಮಕ್ಕಳಿಗೆ ಕ್ಲಾಸಸ್ಗಳನ್ನು ಮಾಡಬೇಕಾದ್ರೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗಳನ್ನು ಇವು ಕರೆಕ್ಟಾಗಿ ಅವುಗಳ ಅರ್ಥವನ್ನ ಕರೆಕ್ಟಾಗಿ ಎಲ್ಲಿ ಬಳಕೆ ಮಾಡ್ಕೋತೀರಿ. ಸೊ ಆಮೇಲೆ ಏನ್ ಮಾಡ್ತಿರ್ತೀಯ ಅಂತಂದ್ರೆ ಐ ವಿಲ್ ಬಿ ಡ್ಯಾನ್ಸಿಂಗ್, ಐ ವಿಲ್ ಬಿ ರೀಡಿಂಗ್, ನಾನು ಓದ್ತಾ ಇರ್ತೀನಿ. ಆಮೇಲೆ ನಾನು ಆ ಕೆಲಸವನ್ನ ಮಾಡುತ್ತಾ ಇರುವೆನು. ಐ ವಿಲ್ ಬಿ ಅಂತ ಹೇಳಿ V1 plus ing, ಇದು V1 plus ing ಹಾಕ್ಲೇಬೇಕು. ಇವು ಫಾರ್ಮ್ಸ್ ಗಳನ್ನು ಯೂಸ್ ಮಾಡಿದ್ವಿಪ್ಪ ಅಂದ್ರೆ V1 plus ing ಹಾಕ್ಲೇಬೇಕು. ಇದು ನಮಗ ಫಾರ್ಮುಲಾ. V1 plus ing ನಾವು ಹಾಕ್ಲೇಬೇಕು. ಇದೇನ್ರಿ? V1 plus ing. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ನಾವು 1, 2 ಅಥವಾ 3 ಒಂದು
ಮಕ್ಕಳಿಗೆ ಅರ್ಥ ಆಗುವವರೆಗೂ ನಾವು ವಾಕ್ಯಗಳನ್ನು ಕ್ಲಾಸಸ್ಸಲ್ಲಿ ಫಾರ್ಮೇಷನ್ ಮಾಡಿ ಆ ವಾಕ್ಯಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ಕೋತೀವಿ ಅದನ್ನು ಹೇಳ್ತೀವಿ. ಆಮೇಲೆ ಕೆಲವೊಂದಿಷ್ಟು ಹೋಮ್ವರ್ಕ್ ಅನ್ನು ನಾವು ಮಕ್ಕಳಿಗೆ ಕೊಡ್ತೀವಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ನೋಡ್ರಿ, ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಐ ಆಮ್ ಡ್ಯಾನ್ಸಿಂಗ್, ನಾನು ಈಗ ಕುಣಿತಾ ಇದ್ದೀನಿ. ಅರ್ಥ ಮಾಡ್ಕೋಬೇಕು. ನಾನು ಕುಣಿಯುತ್ತಾ ಇದ್ದೇನೆ, ಈಗ ಕುಣಿತಾ ಇದ್ದೀನಿ. ಐ ವಾಸ್ ಡ್ಯಾನ್ಸಿಂಗ್, ನಾನು ಆವಾಗ ಕುಣಿತಾ ಇದ್ದೆ, ಅಥವಾ ಸ್ವಲ್ಪ ಹೊತ್ತಿನ ಹಿಂದೆ, ಒಂದು ತಾಸಿನ ಹಿಂದೆ, ಅಥವಾ ಒಂದು ದಿನದ ಹಿಂದೆ, ಅಥವಾ ಒಂದು ವಾರದ ಹಿಂದೆ, ಒಂದು ವರ್ಷದ ಹಿಂದೆ. ಅಂದ್ರೆ ನೀವು ಭೂತಕಾಲದಲ್ಲಿ, ಪಾಸ್ಟ್ ಅಲ್ಲಿ ನೀವು ಏನು ಮಾಡ್ತಾ ಇದ್ರಿ, ಯಾವ ಕ್ರಿಯೆನ ನೀವು ಮಾಡ್ತಾ ಇದ್ರಿ. ಐ ವಾಸ್ V1 ಪ್ಲಸ್ ING. ಐ ವಾಸ್ ರೀಡಿಂಗ್, ಆಗಲೇ ನಾನು ಓದ್ತಾ ಇದ್ದೆ. ಐ ವಾಸ್ ಥಿಂಕಿಂಗ್, ನಾನು ಯೋಚಿಸ್ತಾ ಇದ್ದೆ. ಐ ವಾಸ್ ಸ್ಲೀಪಿಂಗ್, ನಾನು ಮಲಗ್ತಾ ಇದ್ದೆ. ಅದು ಐ ಆಮ್ ಅಂತಂದ್ರೆ ಈಗ, ಐ ವಾಸ್ ಅಂದ್ರೆ ಆಗ. ಐ ಆಮ್ ಸ್ಲೀಪಿಂಗ್, ನಾನೀಗ ಮಲಗ್ತಾ ಇದ್ದೀನಿ. ಐ ಆಮ್ ರೀಡಿಂಗ್, ನಾನು ಈಗ ಓದ್ತಾ ಇದ್ದೀನಿ. ಐ ವಿಲ್ ಬಿ ಅಂತ ಹೇಳಿ ಹಾಕಿದ್ರೆ, ಐ ವಿಲ್ ಬಿ ಅಂತಂದ್ರೆ ನಾನು ಮುಂದೆ ಆ ಕೆಲಸವನ್ನು ಮಾಡ್ತಾ ಇರ್ತೀನಿ. ಐ ವಿಲ್ ಬಿ ಥಿಂಕಿಂಗ್, ನಾನು ಆಮೇಲೆ ಯೋಚನೆ ಮಾಡ್ತಾ ಇರ್ತೀನಿ. ಐ ವಿಲ್ ಬಿ ರೀಡಿಂಗ್, ನಾನು ಓದ್ತಾ ಇರ್ತೀನಿ. ಆಮೇಲೆ ಐ ವಿಲ್ ಬಿ ಪ್ಲೇಯಿಂಗ್, ನಾನು ಆಮೇಲೆ ಆಟ ಆಡುತ್ತಾ ಇರುವೆನು ಅಂತಕ್ಕಂಥ. ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ವಾಕ್ಯಗಳನ್ನ ರಚನೆ ಮಾಡೋದು ಕಲಿಸ್ತೀವಿ. ಆ ವಾಕ್ಯಗಳನ್ನು ನಾವು ಎಲ್ಲಿ ಎಫೆಕ್ಟಿವ್ಲಿ ಯೂಸ್ ಮಾಡ್ಕೋತೀವಿ ಮಾತಾಡಬೇಕಾದ್ರೆ ಅವುಗಳನ್ನು ಕೂಡ ಮಕ್ಕಳಿಗೆ ಸಣ್ಣ ಸಣ್ಣ ಟಾಪಿಕ್ಸ್ಗಳನ್ನು ತಗೊಂಡು ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದು ಆನ್ಲೈನ್ ಕ್ಲಾಸಸ್ಗಳ ಒಂದು ಒಂದು ಡೆಮೋ ಕ್ಲಾಸ್ ಇದು. ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ನಾವು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ ಏನು ಮಾಡ್ತೀವಪ್ಪ ಅಂತಂದ್ರೆ, ಈಗ ನೋಡ್ರಿ, ಇದನ್ನು ನೀವು ಬರ್ಕೋತೀರಿ, ಮಕ್ಕಳಿಗೆ ಹೇಳ್ತೀವಿ, ಇದು ಬರ್ಕೋತಾರೆ ಮಕ್ಕಳು. ಬರ್ಕೋತೀರಿ, ವಿಡಿಯೋ ಸ್ಟಾಪ್ ಮಾಡಿರಿ, ಬರ್ಕೋರಿ. ಇಲ್ಲಿ ನಿಮಗೆ ಹೋಮ್ವರ್ಕ್ ಇದೆ ನೋಡ್ರಿ, ಹೌದಾ? ಇಲ್ಲಿ ಹೋಮ್ವರ್ಕ್ ಇದೆ. ಸೊ ಈ ಹೋಮ್ವರ್ಕಲ್ಲಿ ನಿಮಗೆ ರೀಡ್, ರೈಟ್, ಕಮ್, ಗೋ, ಸ್ವಿಮ್. ಸೊ ಇವುಗಳ ING ಫಾರ್ಮ್ ಅನ್ನು ಬರೀತೀನಿ ನೋಡ್ರಿ, V1 ಪ್ಲಸ್ ING ಫಾರ್ಮ್. ಸೊ ರೀಡಿಂಗ್ ಆಯಿತು, ರೀಡಿಂಗ್ ಆಯಿತು. ಸೊ ರೈಟಿಂಗ್ ಆಯಿತು, ಹೌದಾ? ರೈಟಿಂಗ್ ಆಯಿತು. ಕಮಿಂಗ್ ಆಯಿತು, ಕಮಿಂಗ್. ಸೊ ಗೋಯಿಂಗ್ ಆಯಿತು, ಓಕೆನಾ? ಗೋಯಿಂಗ್ ಆಯಿತು. ಎಸ್. ಸ್ವಿಮ್ಮಿಂಗ್ ಆಯಿತು, ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ನೀವೇನು ಮಾಡ್ತೀರಪ್ಪ ಅಂತಂದರೆ, ನೀವು ಹೋಮ್ವರ್ಕನ್ನು ನಾವು ಮಕ್ಕಳಿಗೆ ಕೊಡ್ತೀವಿ. ಈಗ ವಿಡಿಯೋ ಸ್ಟಾಪ್ ಮಾಡಿ ಮಕ್ಕಳ ಕಡೆಯಿಂದ ಹೋಮ್ವರ್ಕ್ ಮಾಡಿಸ್ತೀವಿ. ಏನು ಕಲ್ಕೊಂಡ್ರಲ್ಲ ಆ ಸಂಗತಿಗಳನ್ನು, ಆ ಒಂದು ಟಾಪಿಕನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡ್ತೀರಿ. ಯಾವ ರೀತಿಯಲ್ಲಿ, ಹೌದಾ? ನೋಡ್ರಿ, ಈಗ ವಿಡಿಯೋ ಸ್ಟಾಪ್ ಮಾಡ್ತೀರಿ, ವಿಡಿಯೋ ಸ್ಟಾಪ್ ಮಾಡಿ ವಾಕ್ಯಗಳನ್ನು ರಚನೆ ಮಾಡಿರಿ. ಈಗ ನಾನು ಮಾಡಿದ್ನಲ್ಲ 3 ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಒಂದೊಂದು ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡ್ತೀರಿ. ವಿಡಿಯೋ ಸ್ಟಾಪ್ ಮಾಡಬೇಕು, ನೀವು ಏನು ಮಾಡ್ತೀರಿ, ಹೋಮ್ವರ್ಕ್ ಮಾಡ್ತೀರಿ. ಎಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರಲ್ಲ, ಈಗ ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ನಾನು ಈಗ ವಾಕ್ಯಗಳನ್ನು ರಚನೆ ಮಾಡ್ತೀನಿ. ನೀವು ಚೆಕ್ ಮಾಡ್ಕೋಬೇಕು. ನಾನು ಒಂದೊಂದು ವರ್ಬ್ಸ್ಗಳನ್ನು ತಗೊಂಡು ವಾಕ್ಯಗಳನ್ನು ರಚನೆ ಮಾಡ್ತೀನಿ ನೋಡ್ರಿ, ಹೌದಾ? ಒಂದೊಂದು ವಾಕ್ಯಗಳನ್ನು ರಚನೆ ಮಾಡ್ತೀನಿ ನೋಡ್ರಿ. ರೀಡಿಂಗ್. ಸೊ ಐ ಆಮ್ ರೀಡಿಂಗ್, ಇದನ್ನು ಮಾಡಿದ್ರಿ. ಐ ಆಮ್ ರೀಡಿಂಗ್ ಏನಾಯ್ತು ಇದರರ್ಥ? ನಾನು ಓದುತ್ತಾ ಇದ್ದೇನೆ. ಈಗ ನಾನೀಗ ಓದ್ತಾ ಇದ್ದೀನಿ, ಐ ಆಮ್ ರೀಡಿಂಗ್. ಈಗ ಐ ಆಮ್ ಜಾಗದಲ್ಲಿ ಐ ವಾಸ್ ಹಾಕ್ರಿ. ಐ ವಾಸ್ ರೀಡಿಂಗ್, ಸೇಮ್. ಐ ವಾಸ್ ರೀಡಿಂಗ್, ನಾನು ಓದುತ್ತಾ ಇದ್ದೆ. ಆಗಲೇ ನಾನು ಓದ್ತಾ ಇದ್ದೆ, ಈಗಿಲ್ಲ, ಓದ್ತಾ ಇದ್ದೆ. ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ. ಐ ವಿಲ್ ಬಿ ರೀಡಿಂಗ್. ನಾನು ಓದುತ್ತಾ ಇರುವೆನು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಈ ರೀತಿಯಲ್ಲಿ ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಟಾಪಿಕನ್ನು, ಕಾನ್ಸೆಪ್ಟನ್ನು ಹೇಳ್ತೀವಿ ಮಕ್ಕಳಿಗೆ. ಆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ ಅದೇ ವಿಡಿಯೋವನ್ನು ಸ್ಟಾಪ್ ಮಾಡಿಸಿ ಹೋಮ್ವರ್ಕನ್ನು ಕೊಡ್ತೀವಿ. ಹೋಮ್ವರ್ಕ್ ಮಕ್ಕಳು ಮಾಡ್ತಾರೆ ರಜೆಯಲ್ಲಿ. ಅವ್ರು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಅಥವಾ ಅವ್ರು ಮಾಡಿರ್ತಕ್ಕಂಥ ಒಂದು ಸೆಂಟೆನ್ಸ್ಗಳು ಸರಿಯಾಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದರೆ ನಾವು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕನ್ನು ನಾವು ಇಲ್ಲಿ ಕಂಪ್ಲೀಟ್ ಆಗಿ ಬಿಡಿಸ್ತೀವಿ. ಅದನ್ನು ನೋಡಿ ತಾವು ಮಾಡಿರ್ತಕ್ಕಂಥ ಹೋಮ್ವರ್ಕನ್ನು ಮಕ್ಕಳು ಕ್ರಾಸ್ ವೆರಿಫಿಕೇಶನ್ ಮಾಡಿ ತಮ್ಮ ಕೆಲಸವನ್ನು ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾರೆ ಅಂತಕ್ಕಂಥ. ಸೊ ಈ ರೀತಿಯಲ್ಲಿ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಎಫೆಕ್ಟಿವ್ ವೇಯಲ್ಲಿ, ಅಂದರೆ ವಾಕ್ಯಗಳನ್ನು ರಚನೆ ಮಾಡೋದಾಗಲಿ, ಆ ವಾಕ್ಯಗಳನ್ನು ಎಲ್ಲಿ ನಾವು ಕಮ್ಯುನಿಕೇಷನಲ್ಲಿ, ಹೌದಾ, ಸ್ಪೋಕನ್ ಇಂಗ್ಲೀಷಲ್ಲಿ ಎಲ್ಲಿ ನಾವು ಬಳಕೆ ಮಾಡ್ಕೋತೀವಿ ಅಂತಕ್ಕಂಥದ್ದು ಸರಿಯಾಗಿ ಮಕ್ಕಳಿಗೆ ತಿಳಿ ಹೇಳಿ
ಸ್ವಲ್ಪ ಕಮ್ಯುನಿಕೇಷನಲ್ಲಿ ಮಕ್ಕಳಿಗೆ ಮತ್ತು ಮಾತಾಡೋದು ಒಂದು ಹವ್ಯಾಸ ಕೂಡ ಬೆಳೆಸ್ಕೊಡ್ರಿ ಅಂತಕ್ಕಂಥ ನಾವು ಮಾರ್ಗದರ್ಶನ ಮಾಡಿ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಬರೋ ಹಾಗೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಈ ರೀತಿಯಲ್ಲಿ ನಮ್ಮ ಕ್ಲಾಸಸ್ಗಳು ನಮ್ಮ ಮಕ್ಕಳಿಗೆ ವೆಕೇಶನ್ ಕ್ಲಾಸಸ್ಗಳಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಸೊ ಈ ವಿಡಿಯೋವನ್ನು ಮಕ್ಕಳಿಗೆ ತೋರಿಸ್ರಿ, ನೀವು ನೋಡ್ರಿ, ಹೌದಾ. ಸೊ ಮಕ್ಕಳಿಗೆ ಇದು ಎಫೆಕ್ಟಿವ್ ಇರೋದ್ರಿಂದ ಕೇವಲ 500 ರೂಪಾಯಲ್ಲಿ ಮಕ್ಕಳಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ಬೇಸಿಕ್ ಗ್ರಾಮರ್ ಕ್ಲಾಸಸ್ ಪ್ಲಸ್ 10th ಮಕ್ಕಳಿಗೆ ಪೂರಾ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಸೊ ಈ ರೀತಿಯಲ್ಲಿ ಕ್ಲಾಸಸ್ ಇದೆ. ನೀವು ನಮ್ಮ ಕ್ಲಾಸನ್ನು ಜಾಯಿನ್ ಆಗಬೇಕು, ಇಂಟ್ರೆಸ್ಟೆಡ್ ಆದಿರಿ ಅಂತಂದ್ರೆ ನೀವೇನು ಮಾಡಬೇಕು, ನಾನು ಇಲ್ಲಿ ನೋಡ್ರಿ, ಇಲ್ಲೊಂದು ನಂಬರ್ ಬರಿತಾ ಇದ್ದೀನಿ, 9036306757. ಸೊ ಈ ನಂಬರಿಗೆ ನೀವು ಜಸ್ಟ್ ಹಾಯ್ ಅಂತ ಹೇಳಿ SMS ಕಳಿಸಿದ್ರೆ ವಾಟ್ಸಪ್ ಮೂಲಕವಾಗಿ ಕಳಿಸ್ಬೇಕು. ಏನು, ವಾಟ್ಸಪ್ ಮೂಲಕವಾಗಿ ಈ ನಂಬರಿಗೆ ನೀವು ಹಾಯ್ ಅಂತ ಹೇಳಿ SMS ಕಳಿಸಿದ್ರಪ್ಪ ಅಂದ್ರೆ ನಿಮಗಲ್ಲಿ ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ನಮ್ಮ ಆನ್ಲೈನ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಯಾವ ರೀತಿಯಲ್ಲಿ ನೀವು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತೀರಿ, ಯಾವ ರೀತಿ ನಮ್ಮ ಆ್ಯಪಿಗೆ ನೀವು ಲಾಗಿನ್ ಆಗ್ತೀರಿ, ಆನ್ಲೈನ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗ್ತೀರಿ, ಮತ್ತು ನಮ್ಮ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಗಳು, ಡೆಮೋ ಕ್ಲಾಸಸ್ಗಳು ನಿಮಗೆ ಎಲ್ಲಿ ಸಿಗ್ತವೆ, ಯಾವ ಥರ ನೀವು ನಮ್ಮ ಡೆಮೋ ಕ್ಲಾಸಸ್ಗಳನ್ನ ನೋಡ್ಬೋದು, ಫ್ರೀ ಡೆಮೋ ಕ್ಲಾಸಸ್ಗಳನ್ನು, ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕೆ 9036306757 ಈ ಪೂರಾ ನಂಬರಿಗೆ ನೀವೇನು ಮಾಡ್ತೀರಿ, ವಾಟ್ಸಪ್ ಮೂಲಕವಾಗಿ ಈ ಹಾಯ್ ಅಂತ ಹೇಳಿ ಕಳಿಸಿ ಆ ಪೂರಾ ವಿಡಿಯೋನ ನೋಡಬೇಕು. ಆ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಆ ವಿಡಿಯೋನ ನೀವು ನೋಡಿದ್ರಪ್ಪ ಅಂದ್ರೆ ನಿಮಗೆ ಗಮನಕ್ಕೆ ಬರುತ್ತೆ ನೀವು ಏನು ಮಾಡಬೇಕು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್.